ಸ್ನೇಹಿತರೆ ನಮಸ್ಕಾರ. SR ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾಡ ಕಚೇರಿಯಲ್ಲಿ ಆಗಿರಬಹುದು, ಗ್ರಾಮ ಕೇಂದ್ರದಲ್ಲಿ ಆಗಿರಬಹುದು, ನಂತರ ಕರ್ನಾಟಕ ಒನ್ ಸೇವಾ ಕೇಂದ್ರದಲ್ಲಿ ನೀವೇನಾದರೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿನ ಸಲ್ಲಿಸಿದ ನಂತರ ನಿಮಗೆ ಅಕ್ನಾಲಜ್ಮೆಂಟ್ ಕೊಡ್ತಾರೆ, ಸ್ವೀಕೃತಿ ಅದರ ಪ್ರತಿನ ಕೊಡ್ತಾರೆ, ಅರ್ಜಿ ಸಂಖ್ಯೆನ ಕೊಡ್ತಾರೆ. ಸೊ ಅದನ್ನ ತೆಗೆದುಕೊಂಡು ನೀವು ಯಾವ ರೀತಿ ಆನ್ಲೈನ್ ಮೂಲಕವೇ ನಿಮ್ಮ ಮಾಹಿತಿನ ಚೆಕ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮ್ಮ ಅರ್ಜಿ ಸ್ಥಿತಿ ಎಲ್ಲಿದೆ ಅಂತ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಚೆಕ್ ಮಾಡ್ಕೊಳ್ಬಹುದು. ಹಾಗಿದ್ರೆ ಸ್ನೇಹಿತರೆ, ಯಾವ ರೀತಿ ಚೆಕ್ ಮಾಡಬೇಕು, ಹೇಗೆ ಚೆಕ್ ಮಾಡಬೇಕು, ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸೋಕ್ಕಿಂತ ಮುಂಚೆ ನೀವು ನಮ್ಮ SR ಯೂಟ್ಯೂಬ್ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಪ್ರತಿಯೊಂದು ಉಪಯುಕ್ತವಾದ ವಿಡಿಯೋಗಳು ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ಏನು ಮಾಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ, ಪೇಜ್ ಓಪನ್ ಆದ ನಂತರ ಇಲ್ಲಿ ಏನು ಮಾಡ್ಕೊಳ್ಬೇಕಾಗುತ್ತೆ, ನಿಮಗೆ ಕೊಟ್ಟಿರುವಂಥ ಆಡಿ ಸಂಖ್ಯೆ ಅಂತ ಸ್ವೀಕೃತಿ ಸಂಖ್ಯೆನ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಲ್ಲಿ ಮಾಡ್ಬೇಕಂದ್ರೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಒಂದು ಬ್ಲಾಕ್ ಕೊಟ್ಟಿರ್ತಾರಲ್ಲ, ಸೊ ಈ ಬ್ಲಾಕ್ ಅಲ್ಲಿ ಹಾಕಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಹಾಕಿದ್ದೀನಿ. ಈಗ ಸ್ವೀಕೃತಿ ಸಂಖ್ಯೆನ ಹಾಕಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇಲ್ಲಿ ಮುಂದೆ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾನಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರೆ ನಿಮ್ಮ ಮಾಹಿತಿ ಬರುತ್ತೆ. ಒಂದು ವೇಳೆ ಏನಾದರೂ ಇದರಲ್ಲಿ ತಪ್ಪು ಮಾಹಿತಿನ ಹಾಕ್ಕೊಂಡಿದ್ರೆ ಇಲ್ಲಿ ಅಳಿಸು ಅಂತ ಇದೆ. ಓಕೆ, ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಅಳಿಸು ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ. ಮತ್ತೆ ಹಾಕ್ಬೋದು. ಸೊ ಹಾಕಿ ನಂತರ ಇಲ್ಲಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರಲ್ಲ, ಅದು ಜಸ್ಟ್ ಅದ್ರ ಮೇಲೆ ಕ್ಲಿಕ್. ಸೊ ಇಲ್ಲಿ ಮಾಹಿತಿ ಬರುತ್ತೆ. ಓಕೆ, ಸೊ ಎಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಅರ್ಜಿದಾರರ ಹೆಸರು ಬರುತ್ತೆ, ತಂದೆ ಹೆಸರು ಬರುತ್ತೆ, ತಾಯಿ ಹೆಸರು ಮತ್ತು ವಿಳಾಸ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮಾಹಿತಿ ಕರೆಕ್ಟ್ ಆಗಿದ್ರೆ ಕೆಳಗಡೆ ಏನಾಗುತ್ತೆ, ಇಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಆಗುತ್ತೆ. ಯಾರ ಮೂಲಕ? ನಾಡ ಕಚೇರಿ ಆಪರೇಟರ್ ಮೂಲಕ ನಿಮ್ಮ ಅರ್ಜಿ ಸ್ವೀಕರಿಸಲಾಗಿದೆ ಅಂತ ಬರುತ್ತೆ. ನಂತರ ಹೋಗೋದು ಗ್ರಾಮ ಲೆಕ್ಕಾಧಿಕಾರಿ, ಕಂದಾಯ ನಿರೀಕ್ಷಕರು, ನಂತರ ನಾಡ ಕಚೇರಿ ವಿಷಯ ನಿರ್ವಾಹಕರು ಮತ್ತು ಉಪ ತಹಶೀಲ್ದಾರ್, ಮತ್ತೆ ಏನಾಗುತ್ತೆ ನಾಡ ಕಚೇರಿ ಆಪರೇಟರ್ಗೆ ಹೋಗುತ್ತೆ. ಸರಿ ಇದ್ರೆ ನಂತರ ಹೋಗುತ್ತೆ ಗ್ರಾಮ ಲೆಕ್ಕಾಧಿಕಾರಿ ಕಡೆ ಹೋಗುತ್ತೆ. ಅವರು ಸರಿಯಾಗಿದೆ ಅಂತ ಚೆಕ್ ಮಾಡ್ತಾರೆ. ಸರಿಯಾಗಿದ್ರೆ ಎಸ್ ಅಂತ ಬರುತ್ತೆ, ನೋಡ್ಬೋದು ಇಲ್ಲಿ. ನಂತರ ಹೋಗುತ್ತೆ ಕಂದಾಯ ನಿರೀಕ್ಷಕ ಸರ್ಕಲ್ ಕಡೆ ಹೋಗುತ್ತೆ. ಅವರು ಕೂಡ ಇಲ್ಲಿ ಸರಿಯಾಗಿದ್ರೆ ಏನಾಗುತ್ತೆ ಎಸ್ ಅಂತ ಅಥವಾ ಓಕೆ ಅಂತ ಕೊಡ್ತಾರೆ. ನಂತರ ಹೋಗೋದು ನಾಡ ಕಚೇರಿ ವಿಷಯ ನಿರ್ವಾಹಕರಿಂದ ಕೇಸ್ ವರ್ಕರ್ ಕಡೆ ಹೋಗುತ್ತೆ. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನು ಅವರೇ ಚೆಕ್ ಮಾಡ್ಬೋದು. ಅವರು ಸರಿಯಾಗಿದೆ ಅಂತ ಓಕೆ ಅಂತ ಕೊಟ್ಟರೆ ಹೋಗುತ್ತೆ ಉಪ ತಹಶೀಲ್ದಾರ್ ಇವ್ರ ಹತ್ರ ಹೋಗುತ್ತೆ. ಸೊ ಇದು ಆದಾಯ ಪ್ರಮಾಣ ಪತ್ರ ಉಪ ತಹಶೀಲ್ದಾರ್ ಹತ್ರ ಹೋಗುತ್ತೆ. ನಂತರ ಜಾತಿ ಪ್ರಮಾಣ ಪತ್ರ ಆಗಿದ್ರೆ ತಹಶೀಲ್ದಾರ್ ಹತ್ರ ಹೋಗುತ್ತೆ. ಅವರು ಸಿಗ್ನೇಚರ್ ಅಂದ್ರೆ ತಮ್ಮ ಕೊಟ್ಟ ನಂತರ ಏನಾಗುತ್ತೆ ಮತ್ತೆ ನಾಡ ಕಚೇರಿ ಆಪರೇಟರ್ ಕಡೆ ಹೋಗುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಏನಾಗುತ್ತೆ ಜನರೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮ್ಮ ಆನ್ಲೈನ್ ಮೂಲಕವೇ ನಿಮ್ಮ ಪ್ರತಿಯೊಂದು ಮಾಹಿತಿ ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡುವ ಮೂಲಕ ಚೆಕ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಇವತ್ತಿನ ನೋಡೋದಲ್ಲಿ ನಾಡ ಕಚೇರಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಯಾವ ರೀತಿಯ ಅಪ್ಲಿಕೇಶನ್ ನಂಬರ್ನ ಹಾಕೋ ಮೂಲಕ ನೀವು ಆನ್ಲೈನ್ ಮೂಲಕವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಅದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೆ ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.